ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸ್ಪೈಸಿ ಆಗಿರುವಂಥ ಚಿಲ್ಲಿ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ವೆರೈಟಿ ಟೊಮೆಟೊ ಚಟ್ನಿಗಳನ್ನೆಲ್ಲ ತೋರಿಸಿದ್ದೀನಿ, ಆದರೆ ಇವತ್ತು ಮಾಡಿರೋದಂತೂ ತುಂಬಾ ಸ್ಪೈಸಿ ಆಗಿದೆ. ಈ ಮಳೆ ಬರಬೇಕಾದ್ರೆ ಇದನ್ನು ಒಂಚೂರು ಚಪಾತಿ ಜೊತೆನೋ ದೋಸೆ ಜೊತೆ ನಾವು ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ. ನಾಲ್ಗೆ ಮೇಲೆ ಹಾಗೆ ಇದನ್ನು ಒಂಚೂರು ಹಾಕೊಂಡ್ರೆ ಸಾಕು, ಟೇಸ್ಟಿ ಬಡ್ಸ್ ಎಲ್ಲ ಹಾಗೆ ಆಕ್ಟಿವೇಟ್ ಆಗುತ್ತೆ, ಅಷ್ಟು ರುಚಿಯಾಗಿದೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಹಸಿಮೆಣಸಿನಕಾಯಿ ದೊಡ್ಡದಾಗಿ ಉದ್ದುದ್ದಕ್ಕೆ ಅರ್ಧ ಕಟ್ ಮಾಡಿಕೊಂಡು ಒಂದು 10 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ನೀವು ನೋಡಿ, ಖಾರ ಕಮ್ಮಿ ಇದ್ದರೆ ಇನ್ನೂ ಒಂದು 15ವರೆಗೆ ಬೇಕಾದರೂ ಹಾಕೋಬೋದು. ಇದು ಖಾರ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ. ಹಸಿಮೆಣಸಿನಕಾಯಿನ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ಬೋಣ ಎಣ್ಣೆಯಲ್ಲಿ. ಹಸಿಮೆಣಸಿನಕಾಯ್ದು ಒಂಚೂರು ಘಾಟ್ ಹೋಗ್ತಿದೆ. ಹಾಗೆ 3 ಮೀಡಿಯಮ್ ಸೈಜ್ ಟೊಮೆಟೊ, ಜೊತೆಯಲ್ಲೇ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಟೊಮೆಟೊ ಕಂಪ್ಲೀಟ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. 3 ರಿಂದ 4 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಮುಟ್ಟಿದ್ರೆ ಗೊತ್ತಾಗ್ತಿದೆ ಟೊಮೆಟೊ ಕಂಪ್ಲೀಟ್ ಸಾಫ್ಟ್ ಆಗಿದೆ. ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದನ್ನು ಮ್ಯಾಶ್ ಆದರೂ ಮಾಡ್ಕೋಬೋದು, ಮಿಕ್ಸರೆಲ್ಲ ಹಾಕಿ ಬ್ಲೆಂಡ್ ಆದರೂ ಮಾಡ್ಕೋಬೋದು. ಇಲ್ಲ ಅಂದರೆ ನಾನಿವಾಗ ಚಾಪರ್ಗೆ ಹಾಕಿ ಅದನ್ನು ಚೆನ್ನಾಗಿ ಚಾಪ್ ಮಾಡ್ಕೋತೀನಿ, ಆ ಥರನಾದರೂ ಮಾಡ್ಕೋಬೋದು. ನೋಡಿ, ನಾನು ಈ ಥರ ವೆಜಿಟೇಬಲ್ ಚಾಪರ್ಗೆ ಈ ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಜಸ್ಟ್ ಒಂದು 5-6 ಸಲ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ನೋಡಿ, ಒಂದು 5-6 ಸಲ ಬ್ಲೆಂಡ್ ಮಾಡಿ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಮೇಲ್ಗಡೆ ಇರೋದೆಲ್ಲ ಹಾಗೆ ಇರುತ್ತೆ, ಕೆಳಗಡೆದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ. ಒಂದ್ಸಲ ಈ ಥರ ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಪುನಃ ಇನ್ನೊಂದು ಸಲ ಬ್ಲೆಂಡ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಮ್ಯಾಶ್ ಆಗೋವರೆಗೂ. ನೋಡಿ, ಈ ಥರ ಚೆನ್ನಾಗಿ ಮ್ಯಾಶ್ ಆಗಿದೆ. ನಿಮ್ಗೆ ಇನ್ನೂ ಫೈನಾಗಿ ಪೇಸ್ಟ್ ಆಗಬೇಕು ಅಂದರೆ ಮಿಕ್ಸರೆಲ್ಲ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಇವಾಗ ಇದ್ರ ಬ್ಲೇಡ್ನ ತೆಗೆದು ಬಿಡ್ತೀನಿ. ನೋಡಿ, ಇದಕ್ಕೇ ಒಂಚೂರು ಸಕ್ಕರೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ನಿಂಬೆಹಣ್ಣಿನ ರಸ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು. ಒಂದು ಚಿಕ್ಕ ಹೋಳಲ್ಲಿ ಒಂದು ಹೋಳು, ಯಾಕೆಂದರೆ ಟೊಮೆಟೊ ಅಲ್ಲೇ ಹುಳಿ ಇರುತ್ತೆ. ನಾನಿಲ್ಲಿ ಜಾಮ್ ಟೊಮೆಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಸಾಕಾಗುತ್ತೆ ಹುಳಿ. ಮೊದಲೇ ಉಪ್ಪು ಹಾಕಿರೋದ್ರಿಂದ ಇವಾಗ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ನೀವು ನಿಂಬೆಹಣ್ಣಿನ ಹುಳಿ ಬದಲು ಹುಣಸೆ ಹಣ್ಣೆ ಬೇಕಾದರೆ ನೀವು ಇದ್ರ ಟೈಮಲ್ಲಿ ಹಾಕೋಬೋದು, ಟೊಮೆಟೊ ಫ್ರೈ ಮಾಡ್ತೀರಲ್ಲ ಆ ಟೈಮಲ್ಲಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೇನು ಜಾಸ್ತಿ ಹಾಕೊಂಡು ತಿನ್ನೋದಕ್ಕಾಗಲ್ಲ. ಚಪಾತಿಗೆ ಸೈಡಲ್ಲಿ ಒಂಚೂರು ಹಾಕ್ಕೊಂಡು ನೆಂಚ್ಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ದೋಸೆ ಜೊತೆಗೆ ಮೊಸರನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ನು. ನೋಡಿದ್ರಲ್ಲ ಎಷ್ಟು ಫಾಸ್ಟಾಗಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಚಟ್ನಿ ಪ್ರಿಪೇರ್ ಆಯಿತು ಅಂತ ಅಂದ್ಬಿಟ್ಟು. ನೋಡಿದ್ರಲ್ಲ ಎಷ್ಟು ಫಾಸ್ಟಾಗಿ ಚಿಲ್ಲಿ ಟೊಮೆಟೊ ಚಟ್ನಿ ಮಾಡ್ಕೋಬೋದು ಅಂತ. ಮತ್ತೆ ಆಗ್ತಾಡ ನಿಮ್ಮ ಮನೆಯಲ್ಲೂ ನೀವು ಮಾಡಿ ಈ ಸ್ಪೈಸಿ ಆಗಿರೋವಂಥ ಚಟ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.